ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ನರೇಂದ್ರ ಪ್ರಭಾ, ಹಳ್ಳಿಕೇಡ್ಬಿ ಮಾಜಿ ಪುರಸಭೆ ಸದಸ್ಯರು ಹಾಗೂ ವಕೀಲರು, ಹುಮ್ನಾಬಾದ್. ದಿನಾಂಕ 7/2/2026 ಪಾಪ್ನಾಸ್ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಸುಮಾರು 23 ಕೋಟಿಗಳ ಅನುದಾನದಲ್ಲಿ ಭಾರತ ಸರ್ಕಾರ ಕೊಟ್ಟಿದ್ದು, ಅದಕ್ಕೆ ಅಂತಂದ್ರೆ ಗುದ್ದಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ಮಾನ್ಯ ಶ್ರೀ ಭಗವಂತ ಖೂಬಾ ಅವರು ಅಂದ್ರೆ ವಿನಾಕಾರಣ ಅಂತಂದ್ರೆ ಅವತ್ತಿನ ದಿವಸನೇ ಅಭಿಷೇಕ ಇಟ್ಕೊಂಡು ಗೊಂದಲ ಸೃಷ್ಟಿ ಮಾಡುವಂತ ವಾತಾವರಣ ಅಂತಂದ್ರೆ ಜನರಲ್ಲಿ ಅವರು ಮೂಡಿಸಿದಾರ. ಅವ್ರಿಗೆ ಒಂದು ವಿಚಾರ ಕೇಳಕ್ ಬಯಸ್ತೀನಿ. ಹುಮ್ನಾಬಾದ್ ತಾಲೂಕಿನಲ್ಲಿ ಅಂತಂದ್ರೆ ಸುಮಾರು 2 ವರ್ಷಗಳಿಂದ ಮಾನ್ಯ ಮಾಜಿ ಸಚಿವರು ರಾಜಶೇಖರ್ ಬಿ ಪಾಟೀಲ್ ಅವರು ಅಂದ್ರೆ ಸಾಕಷ್ಟು ಕಾರ್ಯಗಳನ್ನ ಚಾಲನೆ ಕೊಟ್ಟಿದ್ರು. ಆದ್ರೂ ಅವ್ರದೇ ಶಾಸಕರಿದ್ದಾರೆ. ಇಲ್ಲಿ ಅವ್ರ ಶಾಸಕರು ಮರು ಅಂದ್ರೆ ದುನಿಯಾದ ಚುಡುಗುಪ್ಪದ ಮನೆಗಳು ಇರ್ಬೋದು, ಮತ್ತೊಂದು ರೋಡಿಂಗ್ ಇರ್ಬೋದು, ಸಾಕಷ್ಟಿವೆ. ಅವು ಕಾರ್ಯಕ್ರಮಗಳು ಪುನರ್ ಚಾಲನೆ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿದವರಿಗೆ ಅಂತಂದ್ರೆ ಅವ್ರಿಗೆ ಗೊತ್ತಾಗಬೇಕು ಅಂದ್ರೆ ಹುಮ್ನಾಬಾದ್ಕೊಂದು ಸಂವಿಧಾನ ಮತ್ತು ಬೀದರ್ಕೊಂದು ಸಂವಿಧಾನ ಬೇರೆ ಇದೇನು. ಇದಕ್ಕೆ ಸಾಗರ್ ಖಂಡ್ರೆ ಅವರು ತಮ್ಮ ಸಂಸದರಾದ್ಮೇಲೆ ಅವ್ರ ವಯಸ್ಸಿನ ಚಿಕ್ಕವರಾದ್ರೆ ಅಂತಂದ್ರೆ ಸುಮಾರು ಸಲ ಶೇಖಾವತ್ ಸಾವ್ರಿ ಕೇಂದ್ರ ಸಚಿವರಿಗೆ ಅಂದ್ರೆ ಭೇಟಿ ಕೊಟ್ಟಿ ಅವ್ರಿಗೆ ಮನವರಿಕೆ ಮಾಡಿ ಅಂತಂದ್ರೆ ಸುಮಾರು ನಮ್ಗೆ ಜೀರ್ಣೋದ್ಧಾರ ಆಗ್ಬೇಕು. ಪಾಪ್ನಾಸ್ ಲಿಂಗ ಅಂತಂದ್ರೆ ಸುಮಾರು ಪುರಾತನದ ರಾಮಾಯಣ ಹಿಡಿದು ಇಲ್ಲಿಂದ ಅಂತಂದ್ರೆ ಒಂದು ಇದು ಅದ, ಇತಿಹಾಸದ, ಅದು ಒಳ್ಳೇದಾಗಬೇಕಂತ ಹೇಳಿ ಅಂತಂದ್ರೆ ಸತತ ಪ್ರಯತ್ನ ಪಟ್ಟು ಅಂತಂದ್ರೆ ಕೇಂದ್ರ ಸಚಿವರ ಭೇಟಿ ಮಾಡೋದ್ರಲ್ಲಿ ಅಂದ್ರೆ ಕೇಂದ್ರ ಸಚಿವರು ಅಂತಂದ್ರೆ ಅನುದಾನ ಬಿಡುಗಡೆ ಮಾಡಿ ಅದಕ್ಕೆ ತಾಂತ್ರಿಕ ಅನುಮೋದನೆ ಎಲ್ಲ ಏನಾದ್ರು ಮಾಡಿಸ್ಕೊಂಡು ಬಂದ್ರ ಅಂತ ಸಮಯದಲ್ಲಿ ಮಾನ್ಯ ಭಗವಂತ ಖೂಬಾ ಅವ್ರು ಅಂತಂದ್ರೆ ವಿನಾಕಾರಣ ನಮ್ಗೆ ಇವತ್ತು ಅಭಿಷೇಕ ಮಾಡೋದಿದೆ, ನಮಗ್ ಬಿಟ್ಟಿಲ್ಲ ಅಂಬದು ಏನಂತಂದ್ರೆ ಜನರಲ್ಲಿ ಗೊಂದಲ ಮೂಡುವಂತ ಕೆಲಸ. ಯಾಕಂದ್ರೆ ಇವ್ರಿಗೆ ಬೇರೆ ಕೆಲಸನೇ ಇಲ್ಲ. ಆಲ್ರೆಡಿ ಜನರು ಏನ್ ಮಾಡ್ಯಾರ ಅವ್ರಿಗೆ ಅಂತಂದ್ರೆ ಅವ್ರ ಕಾರ್ಯಕರ್ತರಿಗೆ ಅಂದ್ರೆ ನೋಡ್ಕೊಂತ ಸ್ಥಿತಿಗಳು, ಅವ್ರು ಮಾಡುವಂತ ಕಾರ್ಯಗಳಿಗೆ ಅಂತಂದ್ರೆ ಅವ್ರು ಯಾವ್ದಕ್ಕೆ ಏನ್ ಕೆಲಸ ಮಾಡ್ಯಾರ ಅಂತಂದ್ರೆ ಖಾಲಿ ನರೇಂದ್ರ ಮೋದಿ ಅವ್ರ ಮೇಲೆ ಏನಂದ್ರೆ ಅವ್ರು ಗೆದ್ದು ಬಂದಿದ್ದಾರೆ. ಕಾರ್ಯಕರ್ತರಾಗ್ಲಿ ಜನರಿಗೆ ಸಮಸ್ಯೆಗಳಿಗೆ ಆಲಿಸಿದ್ರೆ ಅಂದ್ರೆ ಜನರು ಅಂತಂದ್ರೆ ಕಾರ್ಯಕರ್ತರು ಮತ್ತು ಜನರು ಬೀದರ್ ಮಹಾಜನತೆ ಏನದಂದ್ರೆ ಅವ್ರಿಗೆ ಮನೆ ಕೂಡ್ಸಿರ ಆ ಖಿನ್ನತೆಗೆ ಅಂದ್ರೆ ಅವ್ರಿಗೆ ಆ ಸಿಟ್ಟಿನ ಮೇಲೆ ಮತ್ತೇನದ ಅರಣ್ಯ ಸಚಿವರು ಇದ್ರು ಆ 23 ಲಕ್ಷ ರೂಪಾಯಿ ಅವ್ರ ಮೇಲೆ ಅಂದ್ರೆ ಗಣಿಗಾರಿಕೆ ಇದ್ದ ಸಲಿಂದ ಇದು ಹಾಕಿದಾರ ಅವ್ರಿಗೆ ಸರ್ಕಾರ, ಕರ್ನಾಟಕ ಸರ್ಕಾರ ಅಂತಂದ್ರೆ ಫೈನ್ ಹಾಕಿದೆ. ಆ ಸಿಟ್ಟಿಲಿ ಆ ಸಿಟ್ಟಿನಾಗ ಖಿನ್ನತೆ ಉಂಡಿ ಮತ್ತ ಅವ್ರು ಅಂತಂದ್ರೆ ಮಾನ್ಯ ಈಶ್ವರ ಬಿ ಖಂಡ್ರೆ ಅವ್ರಿಗೆ ಕರ್ನಾಟಕ ಅರಣ್ಯ ಸಚಿವರು ಹಾಗೂ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತವ್ರಿಗೆ ಅಂತಂದ್ರೆ ಇಲ್ಲ ಸಲ್ಲದ ಮಾತಾಡಿ ಮತ್ ಹಿಜಡಾ ಅಂದಿ ಅಂತಾರೆ ಏಕವಚನದ ಅಸಂವಿಧಾನಕ್ಕೆ ಮಾತಾಡಿ ಹಿಜಡಾ ಅಂಬದಂದ್ರೆ ಒಂದು ಕಿನ್ನರ ಸಮುದಾಯಕ್ಕೆ ಅಪಮಾನ ಮಾಡ್ಯಾರ. ಅವ್ರಿಗೆ ಇದೇನದವ್ರು ನಾಚಿಕೆ ಬರುವಂತ ವಿಷಯ ಅದ. ಅವರು 10 ವರ್ಷ ಕೇಂದ್ರ ಸಚಿವರಾಗಿ ಮಾಡಿ ಇದ್ದರು. ಅವ್ರಿಗೆ ತಿಳಿಬೇಕು ಸಂವಿಧಾನವಾಗ ಬದ್ಧ ಆದ ಮಾತು ಹೆಂಗ್ ಆಡ್ಬೇಕು ಹೆಂಗಿಲ್ಲ ಅಂಬೋದು. ಅವ್ರಿಗೆ ಇದೊಮ್ಮೆ ಆಲ್ರೆಡಿ ಪಾಠ ಕಲ್ಸ್ಯಾರ. ಮತ್ತೆ ಅದ್ರ ಬಿ ಅವ್ರಿಗೆ ಬುದ್ಧಿ ಬರ್ತಾ ಇಲ್ಲ. ಮುಂದೆ ಬರೋದನ್ನ ಅವ್ರಿಗೆ ಏನದಂದ್ರೆ ಶಾಶ್ವತವಾಗಿ ಅವ್ರಂದ್ರೆ ಯಾವುದೇ ರಾಜಕೀಯ ಬರಲ್ಲಂಗೆ ಏನದಂದ್ರೆ ಜನರು ನೋಡ್ಕೊಳ್ಬೇಕಂತ ಹೇಳಿ ಈ ಮೂಲಕ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.